ನಂಬರು ನೋಡಿ ಬಂಧುಗಳೇ. ನಮ್ಮ KRS ಪಕ್ಷ ಯಾವಾಗಲೂ ದುರ್ಬಳಕೆ ಮಾಡುವಂತ ಅಧಿಕಾರಿಗಳಿಗೆ ಮೇಲಧಿಕಾರಿಗಳೇ ನಿಮ್ಮನ್ನ ಕಾಯ್ತಾ ಇಲ್ಲ. ನಮ್ಗೇನ್ ತೀಟೆನಾ ನಿಮ್ಮನ್ನ ಕಾಯೋದಿಕ್ಕೆ? ನಮ್ಗೇನ್ ಸಂಬಳ ಕೊಟ್ಟವ್ರ ನಿಮ್ಮನ್ನ ಕಾಯೋದಿಕ್ಕೆ? ನಮ್ಗೇನ್ ಸಂಬಳ ಕೊಟ್ಟವ್ರ? ನಿಮ್ DC ಕೊಟ್ಟಿರ್ತಾರ ಸಂಬಳ, ನಿಮ್ DC ಕಾಯ್ಬೇಕು ನಿಮ್ಮಂತವ್ರನ್ನ. ನಾನೇನು ಕಾಯ್ಲಿ? ನನ್ ಕಣ್ಣು ಮುಂದೆ ಬಂದಿದ್ದೀರಾ, ಸಿಕ್ಕಿದ್ದೀರಾ? ನಾವು ಕೇಳ್ತಾ ಇದೀವಿ. ನಮ್ಮ ತೆರಿಗೆ ಹಣದಲ್ಲಿ ನಿಮ್ಗೆ ಗಾಡಿ ಕೊಟ್ಟಿರೋದು, ವಾಹನ ಕೊಟ್ಟಿರೋದು ನಮ್ಮ ತೆರಿಗೆ ಹಣದಲ್ಲಿ ಡೀಸೆಲ್ ಖರ್ಚಾಗ್ತಾ ಇದೆ. ಹಂಗಾಗಿ ನಿಮ್ ದುರುಪಯೋಗ ಪಡಿಸ್ಕೊತಾ ಇರೋ ಅಧಿಕಾರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ನಿಮ್ ಹಿಂದೆ ನೀವು ರಾತ್ರಿ ಎಲ್ಲ ಕೆಲಸ ಮಾಡೋದನ್ನ ನಿಮ್ ಹಿಂದೆ ಬಂದು ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ನಿಮ್ಮನ್ನ ಮಾಡ್ಕೊಂಡು ನೋಡ್ಕೊಂಡಿರೋದಕ್ಕೆ ನಮ್ಗೆ ಅದೇ ಕೆಲಸ ಅಂತ ಅನ್ಕೊಂಡಿದ್ದೀರಾ? ನಾವು ಅದನ್ನ ಮಾಡ್ಬೇಕಾ ನಿಮ್ಗೆ? ನಿಮ್ಮ ಮೇಲಧಿಕಾರಿ ಏನ್ ಮಾಡ್ತಾ ಇದಾರೆ? ನಿಮ್ಮ ಮೇಲಧಿಕಾರಿ ಮಾಡದೇ ಇರೋದಕ್ಕೆ ನೀವು ನಮ್ಮನ್ನ ಹೇಳ್ತಾ ಇದ್ದೀರಾ ಬಂದು ಹಿಂದೆ ಕಡೆ ಕಾಯಿರಿ ಅಂತ. ನೀವು ಯಾವ ಆಫೀಸರ್ ಅಂತ ಹೇಳ್ಬೇಕು, ಹೇಳ್ಬಿಟ್ಟು ಹೋಗಿ. ನೀವು ಇಂಥ ಅಧಿಕಾರಿ, ನಾನು ಇಂಥ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ, ನಾನು ಇಂಥ ಅಂಬೇಡ್ಕರ್ ಜಯಂತಿ ಪ್ರಕಾರ ಇಂಥ ಕೆಲಸವನ್ನು ನನಗೆ ನಿಯೋಜನೆ ಮಾಡಿದ್ದಾರೆ, ಇಷ್ಟೆಲ್ಲ ಜವಾಬ್ದಾರಿ ನನಗಿದೆ, ನಾನು ಅದನ್ನ ಮಾಡಕ್ ಬಂದೀನ್ರಿ. ನನ್ನ ಹಕ್ಕು ಈ ಗಾಡಿ ಓಡಿಸೋದು. ನಾನು ನೀವ್ ಯಾವನ್ರಿ ಕೇಳೋದಕ್ಕೆ ಅಂತ ಹೇಳಿ ನನಗೆ ಮುಂದೆ ಇದ್ರೆ ಹಂಗೆ ಬರ್ತಾರೆ ಸರ್, ವೆಹಿಕಲ್ ಹಂಗೆ ಬಿಟ್ಕೊಂಡು ಹೋಗಿ ಬರ್ತಾರೆ. ನನ್ನ ಹಕ್ಕು ಇದು, ನನ್ನ ಗಾಡಿ ಓಡಿಸೋದು ನನ್ನ ಹಕ್ಕು. ಸರ್ಕಾರ ನನಗೆ ಕೊಟ್ಟಿದೆ ಈ ವೆಹಿಕಲ್ ನ. ಒಂದು ಭಾನುವಾರ ಇದ್ರು ನಾಳೆ ಕೆಲಸಕ್ಕೆ ನಿಯೋಜನೆ ಮಾಡಿದೆ, ಬಳಸು ಅಂತ ಹೇಳಿದೆ ನನಗೆ ಸರ್ಕಾರ. ಇದನ್ನ ಸರ್ಕಾರ ನಾಳಿನ ಇಂಥ ಕೆಲಸಕ್ಕೆ ನನ್ನ ನಿಯೋಜನೆ ಮಾಡಿದೆ. ನನ್ನ ನೀವ್ ಯಾರ್ರಿ ಕೇಳೋದಕ್ಕೆ? ಇಲ್ಲಿ ನೋಡ್ರಿ, ನನ್ನಪ್ಪ ಇಂಥ ಆಫೀಸರ್ ಅಂತ ಹೇಳೋದಕ್ಕೆ ನಿಮ್ಗೆ ಮಾನ ಮರ್ಯಾದಿಲ್ಲ ಅಂತ ಒಂದು ಧೈರ್ಯ ಪ್ರದರ್ಶನ ಮಾಡ್ತಿಲ್ಲ. ಕಳ್ಳಂತರ ಅಲ್ಲಿ ಬನ್ನಿ, ಅಲ್ಲಿ ಬನ್ನಿ. ಏನ್ ಅಲ್ಲಿ ಬಂದ್ ಏನ್ ಮಾಡೋದು ನಾವು? ಇವತ್ತು ದೇಶಕ್ಕೆ ಪ್ರಜಾಪ್ರಭುತ್ವ ಮತ್ತೆ ಇಂತಹ ಒಂದು ದೊಡ್ಡ ಸಂವಿಧಾನ ತಂದ್ಕೊಟ್ಟಂತ ಅಂಬೇಡ್ಕರ್ ಅವ್ರ ಜಯಂತಿ ನಾಳೆ. ಅವರ ಒಂದು ಸ್ಫೂರ್ತಿಯಲ್ಲಿ ನಾವಿವತ್ತು ಇವೆಲ್ಲವನ್ನ ಸರಿಪಡಿಸಬೇಕು. ಕಳ್ಳರು, ಲೂಟಿಕೋರರು, ಭ್ರಷ್ಟರು ಇವರೆಲ್ಲ ಯಾರಿದ್ದಾರೆ, ಇವ್ರನ್ನೆಲ್ಲ ಹಿಡಿದು ಜನಸಾಮಾನ್ಯರಿಗೂ ಸಮಾನತೆಯ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾನತೆ ದೊರಕಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ರೆ, ಒಂದೊಂದು ಜನ ನೀವು ಲೂಟಿ ಮಾಡ್ಕೊಂಡು ಇಲ್ಲಿ ಅಧಿಕಾರದಲ್ಲಿ ಇಟ್ಕೊಂಡು ಆಸ್ತಿ ಪಾಸ್ತಿ ಎಲ್ಲಾನು ಮಾಡ್ಕೊಂಡು ಸರ್ಕಾರಿ ಸವಲತ್ತುಗಳನ್ನ ದುರುಪಯೋಗ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದೀರಾ, ಶೋಕಿ ಮಾಡ್ತಾ ಇದ್ದೀರಾ? ಪೊಲೀಸರಿಗೆ ಫೋನ್ ಮಾಡಿ ಸರ್, ಫೋನ್ ಮಾಡಿ ಕಳಿಸಿ. ಬೇಡ ಬಿಡ್ರಿ, ಪೊಲೀಸರು ನೋಡ್ಕೊತಾರೆ. ಕೆಲಸ ಮಾಡಿ ಅಂತ ಪೊಲೀಸರು ನೋಡ್ಕೊತಾರೆ. ಫೋನ್ ಮಾಡಿ ಅವ್ರು ಬಂದು ಬಿಡಿ, ಪೊಲೀಸರು ನೋಡ್ಕೋತಾರೆ. ಅವ್ರು ನೋಡ್ಕೋತಾರೆ ಬಿಡಿ, ಪೊಲೀಸರು ಅವರೇ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಅವರು ಬರ್ತಾರೆ. ಅದಕ್ಕೆ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಕ್ ನಿಮ್ಗೆ ಧೈರ್ಯ ಇಲ್ಲ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ. ಅಲ್ಲ ಸರ್, ಇವಾಗ ನಮ್ಮ ಮಗು ಅಂತ ಹೆಂಗೆ ಹೇಳಿದ್ರೆ ನಿಮ್ ಡಿಸಿಗ್ನೇಷನ್ ಹೇಳ್ರಿ, ನಿಮ್ ಡಿಸಿಗ್ನೇಷನ್ ಏನಂತ ಹೇಳ್ರಿ. ನಮ್ಮ ಮಗು ಅಂತ ಹೆಂಗೆ ಹೇಳ್ರಿ ನೀವು? ಯಾವ ಡಿಪಾರ್ಟ್ಮೆಂಟ್ ಹೇಳ್ರಿ. ಅವರು ಬಂದಿದ್ದಾರೆ, ಡಿಪಾರ್ಟ್ಮೆಂಟ್ ಮೇಲೆ ಗಾಡಿ ಓಡಿ ಹೋಗ್ತಾ ಧೈರ್ಯ ನನಗೆ. ಮತ್ತೆ ಅವ್ರು ಬಂದಿದ್ದಾರೆ ಬಿಡಿ, ನೋಡ್ಕೋತಾರೆ ಪೊಲೀಸರಿಗೆ. ನಮ್ಮವ್ರು ಯಾರು ನೋಡಿದ್ರು ಪೊಲೀಸರಿಗೆ. ಒಬ್ರು ಮಾತಾಡ್ಬೇಕು, ಒಬ್ರ ಮಾತಾಡಿ. ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಯಾವ ಡಿಪಾರ್ಟ್ಮೆಂಟ್ ಹೇಳಕ್ ಏನಿದೆ? ನೀವು ಕರ್ಕೊಂಡು ಹೋಗಿ ಸರ್. ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿಲ್ಲ, ಯಾವ ಇಲಾಖೆದು? ರೋಡಲ್ಲಿ ಯಾಕೆ ಹೇಳ್ಬಾರ್ದು? ಪಬ್ಲಿಕ್ ಸಂಬಳ ತಗೊಳಕಾಗತ್ತೆ ರೋಡಲ್ಲಿ. ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಕ್ಕಾಗಲ್ಲ, ಅಷ್ಟು ನಾಚಿಕೆ ಆಗತ್ತೆ ನಿಮ್ಗೆ. ಅಲ್ಲ, ಅದನ್ನೇ ಹೇಳ್ತಾ ಇದೀವಲ್ಲ ಸ್ವಾಮಿ, ಒಂದ್ ತಾಸಿಂದ ಕೇಳ್ತಾ ಇದೀವಿ ನಾವು, ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಂತ. ಇವರು ಗಾಡಿನ ನಮಗೆ ಗಾಡಿನ ಮಿಸ್ಯೂಸ್ ಮಾಡ್ತೀವಿ ಅಂತ ಅನ್ಸಿದೆ. ಭಾನುವಾರ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದಾರೆ, ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಅವ್ರ ಒಳಗಡೆ ಇದ್ದಾನೆ, ನೋಡಿ ನೋಡಿ ನೋಡಿ. ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಯಾಕೆ ಹೇಳಲ್ಲ? ಇವಾಗ ಸರ್ಕಾರಿ ಗಾಡಿ ಹೆಂಗ್ ತಗೊಂಡ್ರೆ ಎಂಕ್ವೈರಿ ಆಗ್ಲಿ, ಏನಾಗುತ್ತೆ, ನಾವು ತಪ್ಪು ಮಾಡಿದ್ರೆ ಜೈಲಿಗೆ ಆಗ್ಲಿ ಹೋಗ್ತೀವಿ. ಆಯ್ತು ಬಿಡಿ, ಅವ್ರು ನಿಧಾನವಾಗಿನ ಕೇಳಿ. ಈಗ ಬಂದಿದ್ದೀನಿ. ಅಲ್ಲ ಆಯ್ತು, ನೀವು ಯಾವಾಗ ಬಂದಿರೋ ಅನ್ನೋದಲ್ಲ ಪ್ರಾಮುಖ್ಯತೆ ಅಲ್ಲ. ಇಲ್ಲಿ ಈ ವಾಹನ ಯಾವ ಇಲಾಖೆದು, ಇವ್ರ ಹೆಸರೇನು, ಇವ್ರ ಡಿಸಿಗ್ನೇಷನ್ ಏನು, ಅಷ್ಟೇ. ಅದನ್ನ ಹೇಳಿ ಹೋಗ್ಲಿ, ಯಾರು ಬೇಡ ಅಂದ್ರು. ಟೋಟಲಿ ಇವು ಏನಪ್ಪ ಅಂತಂದ್ರೆ, ಇವು ಸರ್ಕಾರಿ ಆಸ್ತಿ, ಇವು ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮುಂಚೆನೆ ನೀವು ಯೋಚನೆ ಮಾಡಬೇಕಾಗಿತ್ತು.
ಸೈಡ್ ಬರ್ರಿ. ಗೌರ್ಮೆಂಟ್ ಗಾಡಿ ಹಿಂಗೆಲ್ಲ ತಿರುಗಾಡಬಾರ್ದು. ಆಫೀಸ್ ವರ್ಕ್ ಒಂದೇ ಇರ್ಬೇಕು. ಈ ರೀತಿ ಎಲ್ಲ ಹಾಳು ಮಾಡಿ ಆ ಸರ್ಕಾರದ ಬೊಕ್ಕಸ ಏನು ಲೂಟಿ ಹೊಡ್ತಕ್ಕಂತ ಸರ್ಕಾರಗಳು ನಡೆಸ್ತಾ ಇದಾರೆ. ಇಂಥ ಅಧಿಕಾರಿಗಳು ಬೇಜವಾಬ್ದಾರಿತನ ಇದೆಲ್ಲ. 7 ಗಂಟೆ ಆಗಿದೆ. ಅಧಿಕಾರಿಗಳು ಜವಾಬ್ದಾರಿ ಇದ್ದಿದ್ರೆ ಈ ಸಮಯದಲ್ಲಿ ಈ ಗಾಡಿನ ಅವ್ರ ಕಚೇರಿಯಲ್ಲಿ ಇರ್ಬೇಕು. ಈ ಗಾಡಿ ಇಲ್ಲೇ ಹಾಕಿ ಬಂದಿದೆ, ಶಾಸನ ಮಾಡಕ್ ಬಂದಿದೆ ಗಾಡಿನ. ಅಂದ್ರೆ ಯಾರ ತೆರಿಗೆ ದುಡ್ಡಲ್ಲಿ ಇದು ಡೀಸೆಲ್ ಹಾಕ್ಸಿದೆ ಗಾಡಿನ? ನಮ್ ತೆರಿಗೆ ದುಡ್ಡು ಇದು. ನಾವೆಲ್ಲ ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ಈ ಒಂದು ಸರ್ಕಾರಿ ವಾಹನನ ಸರ್ಕಾರ ಇವರಿಗೆ ಸೇವೆ ಕೊಡ್ಲಿ ಅಂತೇಳಿ ಕೊಟ್ರಿ. ಅದನ್ನ ಇವ್ರು ದುರ್ಬಳಕೆ ಮಾಡ್ಕೊತಾ ಇದಾರೆ ಇಂಥದ್ರಲ್ಲಿ. ಅಲ್ಲಿ ಲೈವ್ ಇದೆ, ಬಂದಿದ್ದಾರೆ. ಒಂದ್ ನಿಮಿಷ ಬಿಡ್ರಿ, ಆಯ್ತು. ಸರ್ಕಾರಿ ವಾಹನ ತಗೊಂಡು ಅಡ್ಡಾಡೋರು ಅವ್ರ ಹೆಸರು ಮತ್ತೆ ಅವ್ರ ಮುಂದೆ ಈಗ ನೋಡ್ರಿ, ಅದೆಲ್ಲಾನು ಹೇಳಾಗಿದೆ ಸರ್. ಇಷ್ಟೇ ನಾವು ನಿಮ್ಗೆ ನಾವು ನೀವು ಕೆಲಸ ಮಾಡಿಕಲ್ಲ, ಈ ಕೆಲಸ ನೀವೆಲ್ಲ ಸೇರಿ ನಾವೆಲ್ಲ ಸೇರಿ ಮಾಡ್ಬೇಕು. ಇವರು ನೋಡಿ ಆ ಗಾಡಿ ಆ ಬುಲೋರೋ ಸರ್ಕಾರ ಹೊರಗಡೆ ಒಬ್ಬ ಹುಡುಗ ಕೂತಿದ್ದಾನೆ. ಇವರು ಅಫಿಷಿಯಲ್ ಡ್ರೆಸ್ ಅಲ್ಲಿ ಇಲ್ಲ, ಒಂದು ಡ್ರೆಸ್ ಅಲ್ಲಿ ಇಲ್ಲ, ಮತ್ತೆ ಐಡಿ ಕಾರ್ಡು ಇಲ್ಲ. ನಾವು ನಾರ್ಮಲ್ ಆಗಿ ಯಾವ ಸರ್ಕಾರಿ ವಾಹನ ದುರುಪಯೋಗ ಆಗ್ತಾ ಇದೆ ಸರ್, ನಿಮ್ಮ ಐಡಿ ಕಾರ್ಡ್ ತೋರಿಸಿ ಅಂತ ಕೇಳಿದ್ದಾರೆ. ಹೇಳಿಲ್ಲ. ನಾನು ಇಂಥ ಇಲಾಖೆ ಕೆಲಸ ಮಾಡ್ತಾ ಇದ್ವಿ, ಹೊಟ್ಟೋಗ್ತಾ ಇದ್ವಿ. ಈಗ ನಮ್ ಅನುಮಾನ ಡೌಟ್ ಅಲ್ವಾ? ಸರ್ಕಾರಿ ವಾಹನ ಯಾರು ಬಸ್ಕೊಂಡು ಬಂದಿರ್ಬೋದು, ಇನ್ನೊಂದು ಮಾಡ್ಕೊಂಡು ಬಂದಿರ್ಬೋದು, ಅಥವಾ ಯಾರೋ ಒಳಗಡೆ ಹುಡುಗ ಯಾರು ಊರ ಅಧಿಕಾರಿ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಐಡಿ ಕಾರ್ಡ್ ಹೇಳ್ತಾ ಇಲ್ಲ. ಕೇಳಿದ್ರೆ ಬಹಳ ಉದ್ದಾಡತಂತ ಉತ್ತರಗಳನ್ನ ನಮಗೂ ಕೊಟ್ಟರು. ಅವರೆಲ್ಲ ಕೊಟ್ಟರು. ಆನಂತರ ಬಂದು ಬಹಳ ಸಾಫ್ಟಾಗಿ ಅವ್ರು ಯಾವುದೇ ಆರೋಪಗಳನ್ನ ಮಾಡಿದ್ರೆ ನಾನು ಕೇಳ್ಕೊಂಡೆ. ಹೇಳಲಿಲ್ಲ ಅವರು ಅಲ್ಲಿ ಬಂದು ಹೇಳ್ತೀನಿ 10 ಗಂಟೆ ಗಂಟೆ ನಾನು ಹಿಂದೆ ಹೇಳ್ತಾ ಇದ್ರು. ಹಾಗಾಗಿ ನಾವು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಈ ವ್ಯಕ್ತಿನ, ಈ ಅನಾಮಿಕ ವ್ಯಕ್ತಿನ ಮತ್ತೆ ಆ ವಾಹನವನ್ನ ದಯವಿಟ್ಟು ತಗೊಂಡೋಗಿ ಆಮೇಲೆ ಕ್ರಮ ತೆಗೆದುಕೊಳ್ಳಿ. ಯಾವುದು ಈ ತರದ ವ್ಯಕ್ತಿಗಳು ಸರ್ಕಾರಿ ವಾಹನಗಳನ್ನ ಇನ್ನು ಮುಂದೆ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ದಂಗೆ ಸ್ವಲ್ಪ ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟು ಅಥವಾ ಏನೇನು ಕಾನೂನು ಕ್ರಮ ಏನ್ ತಗೋಬೋದೋ ಅದು ತಗೊಂಡು ದಯವಿಟ್ಟು ಮಾಡಿ. ವೆಹಿಕಲ್ ನಂಬರ್ ನೋಟ್ ಮಾಡ್ತಾರೆ. ಅದು ಯಾವ ಸ್ಟೇಷನ್ಗೆ ಹೋಗುತ್ತೆ ನೋಡಿ. ಬಲ್ಬಜಾರ್ ಸ್ಟೇಷನ್ಗೆ ಹೋಗುತ್ತೆ. ಆಮೇಲೆ ಇನ್ನೊಂದು ಎಲ್ಲಿ ಹೋದ್ರು ಅವರು? ಸರ್ ಒಂದ್ ನಿಮಿಷ. ಬಲ್ಬಜಾರ್ ಸ್ಟೇಷನ್ಗೆ ಹೋಗ್ತಾರೆ ಅವರು. ಬಿಡಿ, ಮಾಡ್ತಾರೆ. ನಿಮ್ಮ ಕೆಲಸ ನಮ್ಮ ಲೈವ್ನ ಕ್ಲೋಸ್ ಮಾಡಿ. ಆಯ್ತು, ಗಾಡಿನ ಯಾರು ಕ್ಲೋಸ್ ಮಾಡಿ ಮೇಲೆ ಲೈವ್ನ ಕ್ಲೋಸ್ ಮಾಡಿ. ಅದು ಗಾಡಿ ತೆಗೆದ್ಮೇಲೆ ಕ್ಲೋಸ್ ಮಾಡ್ಬಿಡಿ. ಒಂದಿಬ್ರು ಎಲ್ಲರೂ ಅದೇ ಮಾಡಬೇಡಿ. ಯಾವುದು ನೋಡಿ, ಯಾವುದು ನಾವು ಲಾಸ್ಟಿಗೆ 4 ಇದೇ ಲೈವ್ ಕಂಪ್ಲೀಟ್ ಮಾಡಿ ಚಲತ್ತ ಏಟ್ ಹಾಕ ಚಲತ್ತ ಲೈವ್ ಕಂಪ್ಲೀಟ್ ಬಿಡಿ. ಇವ್ರು ಅಂತೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಳ್ಳೆ ಪಕ್ಷ ಇದು. ಬರ್ರಿ, ನಾಳೆ ಅಂಬೇಡ್ಕರ್ ಜಯಂತಿ ಐತೆ, ರಾಘವ್ ಕಾಲ ಮಾಡ್ತಿದ್ದಾರೆ. ಅಂದರೆ ಇದು ಅಂಬೇಡ್ಕರ್ ಸಂಬಂಧಪಟ್ಟಿದ್ದು ಇಲ್ಲ. ಇದು ಒಂದು ಪಕ್ಷ, ಇದೊಂದು ಪಕ್ಷ ಈ ವಿಡಿಯೋದಲ್ಲಿ. ಇದು ಒಂದು ಸ್ವಂತ ಪಕ್ಷ. ನಮ್ಮ ರೆಡ್ಡಿ ಸರ್ ಮೊದಲಿದ್ದು ಇಲ್ಲೇ ಅದಾರೆ, ಯೂನಿವರ್ಸಿಟಿ ಅಧ್ಯಕ್ಷ. ಡೈರಿ ಮೇಲೆ ನಾವು ನೋಡಿದಾಗ ಇವತ್ತು ಅವರು 2 ದಿವಸ ನಿರಂತರವಾಗಿ ರಜೆ ಇರೋದ್ರಿಂದ ತಮ್ಮ ವೈಯಕ್ತಿಕ
ಮೇ ಬಿ ಶಾಪಿಂಗ್ ಬಂದಿದ್ದಾರೆ ಅಂತ ಮೂಲಗಳ ಮುಖಾಂತರ ನಮ್ಮ ಒಂದು ಸೈನಿಕರು ನೋಡಿದ ಮುಖಾಂತರ ಅದನ್ನ ಹೇಳಿದ್ದಾರೆ. ಸೊ ಇದು ಕೂಡ ಸಂಪೂರ್ಣವಾಗಿ ಮಾಡಿದ್ದಾರೆ. ಜೊತೆಯಲ್ಲಿ ಈ ರೀತಿಯ ಒಂದು ಪ್ರಕರಣಗಳು ಮತ್ತೆ ಮುಂದುವರಿಬಾರ್ದು ಅನ್ನೋದು ನಮ್ಮ ಆಶಯ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಸತತವಾಗಿ ಸರ್ಕಾರದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಇದು ಯಾವುದು ನಮಗೆ ಸಂಬಂಧ ಬರೋದಿಲ್ಲ, ಯಾರೇನು ಮಾಡ್ಕೊಳ್ತಾರೆ ಅನ್ನೋ ಲೆಕ್ಕಕ್ಕೆ ಇದ್ದಾರೆ. ಸೊ ಈಗ ಕೋಲ್ಬಜಾರ್ PSI ಅವರು ತಮ್ಮ ಸೌಜನ್ಯಕ್ಕೆ ವಾಹನವನ್ನು ತಗೊಂಡಿದ್ದಾರೆ. ಸುಮೋಟೋ ಕೇಸ್ ಫೈಲ್ ಮಾಡ್ತಾರೋ ಅಥವಾ ಏನಾಗಿದೆ ಏನಿಲ್ಲ, ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ನಾಳೆ ನಮಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದನ್ನ ನಾವು ಕಾದು ನೋಡಬೇಕಾಗಿದೆ. ಮತ್ತೆ ಇದು ಒಂದು ಎಚ್ಚರಿಕೆ ಕೂಡ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಸಂದೇಶ ಕೂಡ, ಮತ್ತೆ ಮತ್ತೆ ಈ ತಪ್ಪನ್ನು ನೀವು ದಯವಿಟ್ಟು ಮಾಡಬೇಡಿ. ಸರ್ಕಾರದ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ. ನೀವು ಸರ್ಕಾರಿ ಅಧಿಕಾರಿಗಳು ಪಬ್ಲಿಕ್ ಸರ್ವೆಂಟ್ ಥರ ಬಿಹೇವ್ ಮಾಡಿ. ಸಾರ್ವಜನಿಕರು ಯಾರೇ ಬಂದು ಪ್ರಶ್ನೆ ಮಾಡಿದ್ರು ಅದಕ್ಕೆ ಸರಿಯಾಗಿ ಉತ್ತರನ ಕೊಡಿ. ನಿಮ್ಮ ದುರಹಂಕಾರದ ಮಾತುಗಳನ್ನ ಅದು ನಿಮ್ಮ ಮನೆಯ ಹೊಸಿಲ ಒಳಗಡೆ ಇಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನಮ್ಮ ಲೈವ್ನ ಕೊನೆಗೊಳಿಸ್ತಾ ಇದ್ದೀವಿ. ಈ ರೀತಿಯ ವಾಹನಗಳು ಮತ್ತೆ ನಿಮ್ಮಲ್ಲಿ ಕಂಡುಬಂದ್ರೆ ನೇರವಾಗಿ ಸಾರ್ವಜನಿಕರು ಪ್ರಶ್ನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ KRS.